ಬಟ್ ಆಥರೈಸೇಷನ್ ತಗೋಬೇಕಂತ ಇದೆ. DC ಇಂದ ಇಲ್ಲ ಅಂದ್ರೆ DHO ಕಡೆಯಿಂದ ಬರಬೇಕು ಅನ್ನೋದು ಇದೆ. ಬಂದರೂ ಕೂಡ ತಾವು ಏನಂದ್ರೆ ಅವ್ರದ್ದು ಸರ್ಟಿಫಿಕೇಟ್ ಇದೆಯಾ, ಏನಾದರೂ ಅವರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಅದು ಮಾತ್ರ ಕೇಳಬಾರ್ದು ಹೊರತು ಅನ್ಆಥರೈಸ್ಡ್ ಎಂಟ್ರಿ ಮಾಡಿಬಿಟ್ಟು ಅದು ಇದು ಕೇಳುವಂಥದ್ದು, ಇನ್ಸ್ಪೆಕ್ಷನ್ ಮಾಡುವಂಥದ್ದು ಇದೆಲ್ಲ ಅಪರಾಧ ಇದೆ. ಆಸ್ ಪರ್ ದಟ್ ಆಕ್ಟ್ ದ ಎಂಟ್ರಿ ಆಫ್ ಮೀಡಿಯಾ ಪರ್ಸನ್ ಅಂಡ್ ಸೋಷಿಯಲ್ ಆಕ್ಟಿವಿಸ್ಟ್ itself considered as a violence against doctors ಅಂದ್ಬಿಟ್ಟು. ಸೊ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ, ಅದು ಬಂದು ಸುಮ್ಮನೆ ಅದು ಇದು ಮಾಡಿ ತೊಂದರೆ ಕೊಡುವಂಥದ್ದು, ಇಲ್ಲ ಫೇಸ್ಬುಕ್ಕಲ್ಲಿ ಹಾಕ್ಬಿಡುವಂಥದ್ದು, ಯೂಟ್ಯೂಬಲ್ಲಿ ಹಾಕ್ಬಿಡುವಂಥದ್ದು. ನಾವೇನು ಮಾಡಿರ್ತೀವಿ, 5 ವರ್ಷ MBBS ವೈದ್ಯರ ಥರನೇ ನಾವು ಕೂಡ ಓದಿರ್ತೀವಿ. ಆದರೆ ಅಲ್ಲಿ ಬಂದ್ಬಿಟ್ಟು ಇವರು ಏನೋ ಒಂದು ನಕಲಿ ವೈದ್ಯ ಅಂತ ಹೇಳ್ಬಿಡೋದು, ಇವರು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ಬಿಡೋದು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮಲ್ಲಿ ಒಂದು ತಪ್ಪು ಪರಿಕಲ್ಪನೆ ಇದೆ. ಈ BMS ಡಾಕ್ಟ್ರು BMS ಡಾಕ್ಟರ್ ಅಂದ್ರೆ ಇವ್ರು ಬರೀ ಕಷಾಯ ಚೂರ್ಣ ಏನ ಇಷ್ಟೇ ಓದಿರ್ತಾರೆ, ಅದು ಬಿಟ್ರೆ ಬೇರೆ ಏನು ಓದಿರಲ್ಲ ಅನ್ನೋದು ಅದು ತಪ್ಪು ಕಲ್ಪನೆ. ಬಟ್ ಏನಂದ್ರೆ 40% ಟೋಟಲ್ ಸಿಲೆಬಸ್ ಅಲ್ಲಿ 40% ಅಲೋಪತಿಗೆ ಅಂದ್ರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಏನಂದ್ರೆ ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ, ಇಂಟರ್ನಲ್ ಮೆಡಿಸಿನ್ಸ್, ಸರ್ಜರಿ, ಆಲ್ಮೋಸ್ಟ್ ಎಲ್ಲ ಮಾಡರ್ನ್ ಫಾರ್ಮಕಾಲಜಿ, ಈ ತರ MBBS ಅವ್ರು ಏನ್ ಮಾಡ್ತಾರೋ ಅದೇ ತರ ಒಂದು ನಮ್ಗೆ ಸಿಲೆಬಸ್ ಇರ್ತಕ್ಕಂಥದ್ದು. ಮತ್ತೆ ನಾವು 1 ಇಯರ್ ಏನ್ ಮಾಡಿರ್ತೀವಿ ಅಂದ್ರೆ ಅಲೋಪತಿ ಹಾಸ್ಪಿಟಲ್ ಅಲ್ಲಿ ನಾವು ಟ್ರೈನಿಂಗ್ ತಗೊಂಡಿರ್ತೀವಿ. ಆಮೇಲೆ ನಮಗೆ NCISM ಅಂತ ಆಗಿದೆ. ಮೊದಲು CCIM ಇತ್ತು, ಸೆಂಟ್ರಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಮೆಡಿಸಿನ್ ಅಂತ ಇತ್ತು. ಈಗ ಏನಾಗಿದೆ NCISM, ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಹಾಗೆ MBBS ವರೆಗೂ ಕೂಡ ಫಸ್ಟ್ MCI ಅಂತ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ. ಈಗ NCISM ನಮ್ಗೆ ಏನು ಪ್ರಿವಿಲೇಜ್ ಕೊಟ್ಟಿದೆ ಅಂದ್ರೆ ನಮ್ಮ ಸಿಲೆಬಸ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಇದರಲ್ಲಿ ಆಡ್ ಮಾಡಿರುವಂತ ಯಾವುದೇ ಒಂದು ಮೆಡಿಸಿನ್ ನ ಪ್ರಾಕ್ಟೀಸ್ ಮಾಡ್ಕೋಬಹುದು ಅನ್ನೋ ಪ್ರಿವಿಲೇಜ್ ಕೊಟ್ಟಿದೆ. ಆಮೇಲೆ ಅದು ಸೆಂಟ್ರಲ್ ಕೌನ್ಸಿಲ್ ಇದಾದ್ರೂ ಕೂಡ ಒಂದು ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡೂ ಸೇರಿ ಮಾಡ್ತಕ್ಕಂಥ ಆಕ್ಟ್ಗಳು. ಅಲ್ಲೇನಾದ್ರೂ ಡಿಸ್ಪ್ಯೂಟ್ ಆದಾಗ ಸೆಂಟ್ರಲ್ ಆಕ್ಟ್ ಏನ್ ಹೇಳ್ತೋ ಅದೇ ಫೈನಲ್ ಅಂತ ಆಗುತ್ತೆ. ಈ ಮೆಡಿಕಲ್ ಪ್ರೊಫೆಷನ್ ಆಯ್ತು, ನಿಮ್ ಪ್ರೊಫೆಷನ್ ಆಯ್ತು, ಇನ್ನೊಂದು ಲಾಯರ್ ಪ್ರೊಫೆಷನ್ ಆಯ್ತು, ಇವೆಲ್ಲ ಒಂದು ಕನ್ಕರೆಂಟ್ ಲಿಸ್ಟ್ ಬರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಮಾಡಿ ನಾನು NCISMಗೆ ನಾನು ತುಂಬಾ RT ಎಲ್ಲ ಹಾಕ್ತಾ ಇರ್ತೀನಿ. ಅವಾಗ ಅಲ್ಲಿ ಕೇಳಿದ್ದೀನಿ, NCISM ಆಕ್ಟ್ ನಮ್ಮ ಸ್ಟೇಟ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಫಾಲೋ ಆಗ್ಬೇಕಂದ್ರೆ ಕಂಪಲ್ಸರಿ ಇಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೇಳಿದೀನಿ. ಹಾಗೇನಿಲ್ಲ, ಅದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ ಇಂದ ಸೈನ್ ಆಗಿರುವಂತದ್ದು. ದಟ್ ವಿಲ್ ಎಕ್ಸ್ಟೆಂಡ್ ಟು ದ ಹೋಲ್ ಆಫ್ ದ ಇಂಡಿಯಾ. 2020 ಅಲ್ಲಿ ಆಗಿರೋದು 2026 ಈಗ ಅದು ಎಲ್ಲ ಅದ್ರ ಪ್ರಾವಿಷನ್ಸ್ ಎಲ್ಲ ಸ್ಟೇಟ್ ಫಾಲೋ ಮಾಡ್ಬೇಕಂತ. ಈಗ ನಾನು ಒಂದು ವೈದ್ಯಕೀಯ ಸೇವೆ ಅದು ಬೇರೆ ಆಯ್ತು. ಈ ತರ ನಮ್ಮ ಎಲ್ಲರಿಗೂ ಗೊತ್ತಾಗ್ಲಿ, ಪಬ್ಲಿಕ್ಗೂ ಗೊತ್ತಾಗ್ಲಿ, ಮತ್ತೆ ನಮ್ಮ ಡಾಕ್ಟರ್ಗೂ ಕೂಡ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಏನೂ ಓದಲ್ಲ ಗಜೆಟ್ಗಳು. ನಮ್ಮ ಡಾಕ್ಟರ್ಗಳು ಈ ಗಜೆಟ್ ಅದು ಇದು ಏನೂ ಓದಲ್ಲ, ಅರ್ಥನೂ ಮಾಡ್ಕೊಳ್ಳಲ್ಲ. ಯಾರಾದ್ರೂ ಬಂದು ಕೇಳಿದ್ರು ಅವ್ರಿಗೆ ಆನ್ಸರೇ ಮಾಡಲ್ಲ. ಅವ್ರು ಬಂದು ಕೇಳಿದ್ರೆ ಈಗ ಆಯುರ್ವೇದಿಕ್ ಡಾಕ್ಟರ್ ಏನ್ರಿ ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾರೆ ಅಂದ್ರೆ ಹಿಂಗಿದೆ, ನನಗೆ ಪ್ರಾವಿಲೇಜ್ ಇದೆ, ಯಾರು ಬಾಯ್ಕಟ್ಟೆ ಹೇಳಲ್ಲ. ಯಾಕಂದ್ರೆ